ಕನ್ನಡದ ಅದ್ಭುತ ಕವನಗಳು ರಚಿಸಿದವರು ರವಿ ಸರ್. ಮೊದಲನೇ ಕವನ: ನದಿಗಳಿಗೆ ಭೂಮಂಡಲವೇ ಆಸರೆ, ನಕ್ಷತ್ರಗಳಿಗೆ ಆಕಾಶವೇ ಆಸರೆ, ಜೀವರಾಶಿಗಳಿಗೆ ಗಾಳಿಯೇ ಆಸರೆ, ಮಕ್ಕಳಿಗೆ ತಂದೆ ತಾಯಿಯೇ ಆಸರೆ. ಎರಡನೇ ಕವನ: ನನ್ನ ಉಸಿರಿಗೆ ಉಸಿರು ನೀನಾದೆ, ನನ್ನ ಬಾಳಿಗೆ ಬೆಳಕಾದೆ, ಪ್ರತಿ ನಿಮಿಷ ನಿನಗಾಗಿ ಕಾದೆ, ಆದರೆ ದೂರವೇಕೆ ಆದೆ ಜೀವ. ಮೂರನೇ ಕವನ: ಕಲ್ಲು ಒಡೆಯಲು ಸುತ್ತಿಗೆ ಬೇಕು, ನೀನು ದೂರಾದ ಮರುಕ್ಷಣವೇ ನಾನು ಒಡೆದು ಹೋದೆ. ನಾಲ್ಕನೇ ಕವನ: ದೇಹಕ್ಕೆ ದಾರಿ ತೋರಲು ಕಣ್ಣು ಬೇಕು, ಮನಸ್ಸಿಗೆ ನೆಮ್ಮದಿ ಸಿಗಲು ನೀನು ಬೇಕು. ಐದನೇ ಕವನ: ಕಲ್ಲಿನಿಂದ ಮೂರ್ತಿ ಕೆತ್ತಬಹುದು, ಲೇಖನಿಯಿಂದ ಜೀವನ ರೂಪಿಸಬಹುದು. ಆರನೇ ಕವನ: ದೇವರಿಗೆ ಭಕ್ತಿ ಬೇಕು, ಭೂಮಿಗೆ ಮಳೆ ಹನಿ ಬೇಕು, ಆಕಾಶಕ್ಕೆ ಚಂದಿರ ಸೂರ್ಯ ಬೇಕು, ಬದುಕಿಗೆ ನೆಮ್ಮದಿ ಬೇಕು. ಏಳನೇ ಕವನ: ರಾಮನ ಕಂಡರೆ ಹನುಮನಿಗೆ ಇಷ್ಟ, ಮಕ್ಕಳನ್ನು ಕಂಡರೆ ತಾಯಿಗೆ ಇಷ್ಟ, ಶಿಕ್ಷಕ ಕಂಡರೆ ವಿದ್ಯಾರ್ಥಿಗಳಿಗೆ ಇಷ್ಟ, ಆದರೆ ನನಗೆ ಇವೆಲ್ಲರೂ ಇಷ್ಟ. ಎಂಟನೇ ಕವನ: ಕಟ್ಟಿಗೆ ಒಲಿಗೆ ಬೇಕು, ಪೆನ್ನು ಪುಸ್ತಕಕ್ಕೆ ಬೇಕು, ಮಳೆ ಭೂಮಿಗೆ ಬೇಕು, ನನಗೆ ನೀನು ಬೇಕು. ಒಂಬತ್ತನೇ ಕವನ: ಮನೆಗೆ ಬೆಳಕಾಗು, ಊರಿಗೆ ಉಪಕಾರಿಯಾಗು, ನಂಬಿದವರಿಗೆ ದಾರಿಯಾಗು, ನೀನು ಸದಾ ಉತ್ಸಾಹಿಯಾಗಿರು. ಹತ್ತನೇ ಕವನ: ಮರ ಹೇಳಿತು ಕೇಳಿದ್ದನ್ನು ಕೊಡುವೆ, ಶಿಕ್ಷಕರು ಹೇಳಿದರು ಕೇಳಿದ್ದನ್ನು ಕಲಿಸುವೆ, ನದಿ ಹೇಳಿತು ಎಲ್ಲ ಕಡೆಗೂ ಹರಿವೆ, ಮನುಷ್ಯನು ಹೇಳಿದನು ಎಲ್ಲವೂ ನನಗೆ ಬೇಕು ಎಂದು. ಹನ್ನೊಂದನೇ ಕವನ: ಹಕ್ಕಿಗೆ ಬೇಕು ಹಾರಲು ರೆಕ್ಕೆ, ಮನುಷ್ಯನಿಗೆ ಬೇಕು ಗಾಳಿ, ನೀರಿಗೆ ಬೇಕು ನೀರು, ನನಗೆ ಬೇಕು ನೆಮ್ಮದಿ. ಹನ್ನೆರಡನೇ ಕವನ: ಕಲ್ಲು ನೀರಿನಲ್ಲಿ ಮುಳುಗುತ್ತದೆ, ಗಾಳಿ ಮಾಯವಾಗುತ್ತದೆ, ನಕ್ಷತ್ರ ಆಕಾಶದಲ್ಲಿ ಮಾಯವಾಗುತ್ತದೆ, ಮನುಷ್ಯನ ಚಿಂತೆ ಯಾವಾಗಲೂ ಮಾಯವಾಗುವುದಿಲ್ಲ. 13ನೇ ಕವನ: ಮೀನು ನೀರಿನಲ್ಲಿ ಈಜುತ್ತದೆ, ವಿಮಾನ ಆಕಾಶದಲ್ಲಿ ಹಾರುತ್ತದೆ, ಹಕ್ಕಿ ಭೂಮಿ ಬಿಟ್ಟು ಮೇಲೆ ಹಾರುತ್ತದೆ, ಮನುಷ್ಯನ ಮನಸ್ಸು ಎಲ್ಲಿ ಬೇಕಾದಲ್ಲಿ ಹಾರುತ್ತದೆ. 14ನೇ ಕವನ: ಕತ್ತಲು ಕಳೆದ ಮೇಲೆ ಬೆಳಕು, ಭೂಮಿ ಬರುಡಾದ ಮೇಲೆ ಹಸಿರು, ಸೂರ್ಯನ ಬೆಳಕಿಲ್ಲದೆ ನಕ್ಷತ್ರ ಮಿನುಗುವುದಿಲ್ಲ, ಮನುಷ್ಯನಿಗೆ ಅನುಭವವಾದ ಮೇಲೆ ಜ್ಞಾನೋದಯ. 15ನೇ ಕವನ: ಭಕ್ತಿ ಇರಬೇಕು ದೇವರಲ್ಲಿ, ಕರುಣೆ ಇರಬೇಕು ದೀನರಲ್ಲಿ, ಪ್ರೀತಿ ಇರಬೇಕು ತಂದೆ ತಾಯಿಯರಲ್ಲಿ, ನೆಮ್ಮದಿ ಇರಬೇಕು ಸದಾ ಜೀವನದಲ್ಲಿ. 16ನೇ ಕವನ: ದೇಹಕ್ಕೆ ಆಯಾಸವಾಗುತ್ತದೆ, ಮನಸ್ಸಿಗೆ ಆತಂಕವಾಗುತ್ತದೆ, ದೇವರಲ್ಲಿ ಭಕ್ತಿ ಉಂಟಾಗುತ್ತದೆ, ಪ್ರಕೃತಿಯಲ್ಲಿ ಸದಾ ಹಸಿರುಂಟಾಗುತ್ತದೆ. 17ನೇ ಕವನ: ಭೂಮಿಗೆ ಹಸಿರು ಚಂದ, ಆಕಾಶಕ್ಕೆ ನಕ್ಷತ್ರ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕರಿಗೆ ವಿದ್ಯಾರ್ಥಿಗಳೇ ಚಂದ. ರಾಮನು ಹೊರಟನು ಕಾಡಿಗೆ, ಭೀಮನು ಹೊರಟನು ಯುದ್ಧಕ್ಕೆ, ತಾಯಿಯ ಪ್ರೀತಿ ಮಗುವಿಗೆ, ಶಿಕ್ಷಕರಿಗೆ ವಿದ್ಯಾರ್ಥಿಗಳಿರಬೇಕು. ನಮಸ್ಕಾರಗಳು.